ನಟನಾಗಿ ಹಾಡಕ್ ಕೂಡ ಬರುತ್ತೆ ಅವ್ರಿಗೆ ಅಂತ ಹೇಳಿ. ಅಣ್ಣವ್ರು ಆ ಸಾಲಿಗೆ ಸೇರಿದವರಲ್ಲ, ಹಾಡಕ್ ಕೂಡ ಬರೋದಲ್ಲ, ಕೂಡ ಗಾಯಕರೇ ಅವರು. ಹಾರ್ಮೋನಿಯಂ ಇಂದ ಕೀಬೋರ್ಡ್ಗೆ ಭಾರತೀಯ ಸಂಗೀತ ಟರ್ನ್ ಆಗುವ ನಡುವೆ ಒಂದು ವಿಶಿಷ್ಟವಾದ ವಾದ್ಯ ಇತ್ತು, ಅದಕ್ಕೆ ಯೂನಿವ್ಯಾಕ್ಸ್ ಅಂತ ಕರೀತಾರೆ. ಯೂನಿವ್ಯಾಕ್ಸ್ ಅನ್ನ ನುಡಿಸಬಲ್ಲ ಏಕೈಕ ಕಲಾವಿದ ಕರ್ನಾಟಕದಲ್ಲಿ ಹನುಮಂತಾಚಾರ್ಯ. ಸರ್ ಎಲ್ಲ ಸಿದ್ಧವಾಗಿದೆ, ಹಾರ್ಮೋನಿಯಂ ನುಡಿಸೋನು ಬಂದಿಲ್ವಲ್ಲ, ಬಹಳ ಸಂಕೋಚದಿಂದ. ಅಣ್ಣವರು ಹಾರ್ಮೋನಿಯಂ ಇದೆ ತಾನೆ, ಇದೆ, ತಗೊಂಬನ್ನಿ ಮತ್ತೆ ನುಡಿಸ್ತೀನಿ ನಾನು. ಇದು ಸಂಗೀತದ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ಅಣ್ಣ. ನಮಗೆ ಒಪ್ಪತ್ತಿನ ಊಟಕ್ಕೆ ಸಿನಿಮಾ ಸಿಕ್ಕರೆ ಸಾಕಾಗಿತ್ತು. ನಾನು ಹಾಡ್ತೀನಿ ಅಂದ್ರೆ ಎಲ್ಲಿ ಬೇಡ ಅಂದ್ಬಿಡ್ತಾರೋ ಅಂತ ಹೇಳಿ ನಾನು ಕೇಳಕ್ಕೆ ಹೋಗಿ ಯಾರೇ ಕೂಗಾಡಲಿ ಹಾಡನ್ನು ಹೇಳಿಸುವಾಗ ಅದ್ರ ಸಾಹಿತ್ಯ ನೋಡ್ಬಿಟ್ಟು ಅಣ್ಣವ್ರು 2 ಸಲ ನಾನು ಹಾಡಲ್ಲ, ಇದನ್ನ ತಪ್ಪು ಸಂದೇಶ ಹೋಗುತ್ತೆ. ಬಹುಶಃ ಅಣ್ಣವರ ಅಂತರಂಗವನ್ನು ಅರಿತು ಸಂಗೀತ ಕೊಡ್ತಾ ಇದ್ದವರು GK ವೆಂಕಟೇಶ್. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, JC ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಸೊ ಈಗ ಮುಂದುವರೆದಂತೆ ಎಲ್ಲರೂ ಕೂಡ ತುಂಬಾ ಕೇಳ್ತಿದ್ದೇನು ಅಂತ ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ನಟನಾಗಿ ಮಾತ್ರ ಅಲ್ಲ, ಒಬ್ಬ ಪರಿಪೂರ್ಣ ಗಾಯಕ ಕೂಡ ಹೌದು. ಅವ್ರು ಚಿಕ್ಕಂದಿನಲ್ಲೂ ಕೂಡ ಸಂಗೀತವನ್ನ ಕಲ್ತಿದ್ರು. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಟ ಇದೇ ಅಂದ್ರೆ ನಾರ್ಮಲ್ ಆಗಿ ಹಾಡ್ತಾರೆ ನಾಯಕ ನಟರು, ಬಟ್ ಡಾಕ್ಟರ್ ರಾಜ್ಕುಮಾರ್ ಅವರಷ್ಟು ಪರಿಪೂರ್ಣತೆ, ಅಷ್ಟೊಂದು ತನ್ಮಯತೆ ಯಾರ ಗಾಯನದಲ್ಲೂ ನಾವು ಕೇಳಲಿಲ್ಲ. ಸೊ ಒಬ್ಬ ಗಾಯಕನಾಗಿ ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಮಾಡದ ಆಕ್ಟಿಂಗ್ ನಟನೆ ಹೇಗಿಲ್ವೋ ಹಾಗೇನೆ ಅಣ್ಣವರು ಹೇಳಿದಂತಹ ಗಾಯನದ ಒಂದು ಜಾನರ್ ಇಲ್ಲ. ಅದು ನೀವು ಎಮ್ಮೆ ಬಗ್ಗೆ ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ಅದು ಆ ಸಾಂಗ್ ಆಗಿರ್ಬೋದು, ಅಥವಾ ಕನ್ನಡ ನಾಡಿನ ಬಗ್ಗೆ ಆ ಹಾಡಿದ್ದಿರ್ಬಹುದು, ಅಥವಾ ನಾದಮಯ ಹಾಡಿದ್ದಿರಬಹುದು, ಹಿಂಗೆ ಆಗಲೇ ಸಂಸ್ಕೃತ ವಾಣಿಕ್ಯ ವೀಣಾ ಇವೆಲ್ಲದೂ ಕೂಡ ಅವ್ರ ಬಾಯಲ್ಲಿ ಕೇಳೋದೇ ಒಂಥರ ಪುಣ್ಯ ನಮ್ದೆಲ್ಲರದು. ಸೊ ಒಬ್ಬ ಗಾಯಕನಾಗಿ ಅಣ್ಣವರ ಬಗ್ಗೆ ಅವರನ್ನು ನೀವು ನೋಡಿದ ರೀತಿಯಲ್ಲಿ ಹೇಳಿದ್ರೆ ಒಂದು ಬಹಳ ಮುಖ್ಯವಾಗಿ ನಾನು ಕೆಲವು ಸಂಚಿಕೆಯಲ್ಲಿ ಕೆಲವು ಮಾತನ್ನ ಹೇಳಿದ್ದೀನಿ ನಾನು. ಹೌದು, ಅಣ್ಣ ಅವರು ಈಗ ನಮ್ಮಲ್ಲಿ ಒಂದು ಜಾನರ್ ಇದೆ, ನಟನಾಗಿ ಹಾಡಕ್ ಕೂಡ ಬರುತ್ತೆ ಅವ್ರಿಗೆ ಅಂತ ಹೇಳಿ. ಅಣ್ಣವ್ರು ಆ ಸಾಲಿಗೆ ಸೇರಿದವರಲ್ಲ, ಹಾಡಕ್ ಕೂಡ ಬರೋದಲ್ಲ, ಕೂಡ ಗಾಯಕರೇ ಅವರು. ಮೂಲತಃ ಅವ್ರು ಗಾಯಕರೇ ಅವರು, ಅದ್ಭುತವಾದ ಐಡೆಂಟಿಫೈ ಮಾಡಿ ಗಾಯನದಿಂದ ಬಹಳ ಸ್ಪಷ್ಟವಾಗಿ. ನಂಗೆ ಒಂದು ಬಹಳ ಪ್ರಿಯವಾದ ಇನ್ಸಿಡೆನ್ಸ್, ಅವ್ರು ಎಷ್ಟು ಸಂಗೀತವನ್ನ ಶೋಧನೆ ಮಾಡುವಂಥವ್ರು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಹನುಮಂತಾಚಾರ್ ಅಂತ ಒಬ್ರು ಕಲಾವಿದರಿದ್ರು. ಈಗಿನ ಜನರೇಷನ್ ಯಾರು ಹನುಮಂತಾಚಾರ್ ಅಂತ ಗೊತ್ತಿಲ್ಲ. ಬಹಳ ಪೋಷಕ ಪಾತ್ರದಲ್ಲಿ ಬಹಳ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಳ್ಳಾರಿ ಹನುಮಂತಾಚಾರ್ ಅಂತ ಅವರು ಪ್ರಸಿದ್ಧರು, ಯಾಕಂದ್ರೆ ಬಳ್ಳಾರಿಯಿಂದ ಬಂದವರು ಅನ್ನೋ ಕಾರಣಕ್ಕೆ. ನಮ್ಮಲ್ಲಿ ಹಾರ್ಮೋನಿಯಂ ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇತ್ತು, ಈ ಕೀಬೋರ್ಡ್ ಅನ್ನು ನುಡಿಸ್ತಾ ಇದ್ದಾರೆ. ಹಾರ್ಮೋನಿಯಂ ಇಂದ ಕೀಬೋರ್ಡ್ಗೆ ಭಾರತೀಯ ಸಂಗೀತ ಟರ್ನ್ ಆಗುವ ನಡುವೆ ಒಂದು ವಿಶಿಷ್ಟವಾದ ವಾದ್ಯ ಇತ್ತು, ಅದಕ್ಕೆ ಯೂನಿವ್ಯಾಕ್ಸ್ ಅಂತ ಕರೆಯೋರು. ನಾಗಿನ್ ಸಿನಿಮಾದಲ್ಲಿ ಯೂನಿವ್ಯಾಕ್ಸ್ ಅನ್ನ ಬಳಸಿರುವಂತಹದ್ದು ಮೊದಲನೇ ಹೌದು. ಯೂನಿವ್ಯಾಕ್ಸ್ ಅನ್ನ ನುಡಿಸಬಲ್ಲ ಏಕೈಕ ಕಲಾವಿದ ಕರ್ನಾಟಕದಲ್ಲಿ ಹನುಮಂತಾಚಾರ್ಯ. ಇವರು ಭಕ್ತ ಕನಕದಾಸಲ್ಲಿ ಯೂನಿವ್ಯಾಕ್ಸ್ ಅನ್ನ ನುಡಿಸಿದ್ದಾರೆ. ಯೂನಿವ್ಯಾಕ್ಸ್ ಅನ್ನೋದನ್ನ ನಾವು ಈ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ನ ನಡುವಿನ ಕೊಂಡಿ ಅಂತ ಕರಿಬೋದು. ಈ ಹನುಮಂತಾಚಾರ್ಯರು ಬಹಳ ಒಳ್ಳೆಯ ಕಲಾವಿದರು, ಬಹಳ ಒಳ್ಳೆಯ ಹರಿಕತೆಯನ್ನ ಮಾಡುವಂಥವ್ರು. 1960ರಲ್ಲಿ ನಮ್ಮಲ್ಲಿ ಅಯ್ಯಪ್ಪ ಚಳುವಳಿ, ಈಗೆಲ್ಲ ಅಯ್ಯಪ್ಪ ಎಲ್ಲರಿಗೂ ಗೊತ್ತು, ಆಗ ಒಂದು ಅಯ್ಯಪ್ಪ ಯಾರಿಗೂ ಗೊತ್ತಿಲ್ಲ, ಅದೊಂದು ಹೊಸ ಚಳುವಳಿ ಎಲ್ಲ ಕಡೆ ಸೃಷ್ಟಿಯಾಗಿದೆ. ಈ ಹನುಮಂತಾಚಾರ್ಯರು ಅಯ್ಯಪ್ಪನ ಮೇಲೆ ಹರಿಕತೆ, ಯಾರು ಹೊಸ ಅಂದರೆ ಇವ್ರಿಗೆ ಹರಿಕತೆ ಮಾಡೋರಿಗೆ ಇವರೇ ಪದ್ಯಗಳನ್ನು ಹಾಕಿ ಹರಿಕತೆ ಮಾಡಿ ಇವರು ಅಯ್ಯಪ್ಪನ ಮೇಲೆ ರಾಯಚೂರಿನ ಹತ್ರ ಯಾವುದೋ ಒಂದು ಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ, ಹರಿಕತೆ ಮಾಡ್ತೀನಿ ಅಂತೇಳಿ. ಸರ್ವಜ್ಞಮೂರ್ತಿ ಚಿತ್ರೀಕರಣ. ರಾಜ್ಕುಮಾರ್ ಅವ್ರ ಜೊತೆಗಿದ್ರು. ಏನು ಹನುಮಂತಾಚಾರ್ಯ ಅಂತಂದರೆ ಹೀಗೊಂದು ಹರಿಕತೆ ಅಯ್ಯಪ್ಪನ ಬಗ್ಗೆ ಮಾಡ್ತಾ ಇದ್ದೀನಿ, ನಾನು ಬರ್ತೀನಿ ನಡೀರಿ ಹೋಗೋಣ. ಸರಿ, ಯಾವುದೋ ಒಂದು ಹಳ್ಳಿ, ಅಲ್ಲಿ ಹೋಗಿ ಕೂತಿದ್ದಾರೆ. ಕೂತು ಇನ್ನೇನು ಹರಿಕತೆ ಎಲ್ಲ ಶುರುವಾಗಬೇಕು. ನಾರ್ಮಲಿ ಹರಿಕತೆ ಮಾಡೋರು ಈಗೆಲ್ಲ ಫುಲ್ ಟೀಮ್ ಎಲ್ಲ ಹೋಗ, ಅವಾಗೆಲ್ಲ ಪಾಪ ಅಂಥದ್ದೆಲ್ಲ ಆ ಹಳ್ಳಿಯವನ್ನೇ ಯಾವ ಹಾರ್ಮೋನಿಯಂ ನುಡಿಸ್ತಾರೆ, ಹಾರ್ಮೋನಿಯಂ ಜೊತೆ ಮಾಡೋದು.
ಅವರು ಹಳ್ಳಿಯವರು ಬಹಳ ಅಂದರೆ ಹನುಮಂತಾಚಾರ್ಯ ದೊಡ್ಡ ಸ್ಟಾರ್ ಅಷ್ಟೇ, ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು, ಓಕೆ. ರಂಗಭೂಮಿಯಲ್ಲೂ ಬಹಳ ದೊಡ್ಡ ಕಲಾವಿದರು. ಗೂಡ್ ಗೌಡ್ರು ಬಹಳ ತಕ್ಕೊಂಡು, ಸರ್ ಎಲ್ಲ ಸಿದ್ಧವಾಗಿದೆ, ಹಾರ್ಮೋನಿಯಂ ನುಡಿಸೋನು ಬಂದಿಲ್ವಲ್ಲ ಅಂತ ಬಹಳ ಸಂಕೋಚದಿಂದ ಹೇಳಿದ್ರು. ಅಣ್ಣವರು ಹಾರ್ಮೋನಿಯಂ ಇದೆ ತಾನೇ, ಇದೆ, ತಗೊಂಬನ್ನಿ ಮತ್ತೆ ನುಡಿಸ್ತೀನಿ ನಾನು. 65ನೇ ಇಸ್ವಿನಲ್ಲಿ, ಅಣ್ಣಷ್ಟು ವರ್ಷದಲ್ಲಿ ಸ್ಟಾರ್, 65ನೇ ಇಸ್ವಿನಲ್ಲಿ ರಾಯಚೂರಿನ ಹತ್ರ ಯಾವುದೋ ಒಂದು ಹಳ್ಳಿಯಲ್ಲಿ ಹನುಮಂತಾಚಾರ್ಯ ಹರಿಕತೆಗೆ ಅಣ್ಣವರು ಹಾರ್ಮೋನಿಯಂ ನುಡಿಸ್ತಾರೆ. ನನಗೆ ಆ ಘಟನೆ ಓದಿ, ಹನುಮಂತಾಚಾರ್ಯ ಬರೆದಿದ್ದಾರೆ, ಘಟನೆ ರೆಕಾರ್ಡ್ ಮಾಡಿದ್ದಾರೆ, ನನಗದು ಓದಿ ರೋಮಾಂಚನ ಆಗೋಯ್ತು. ಯಾವ ಕಲಾವಿದಾರ ಹಿಂಗೆ ಮಾಡಕ್ ಸಾಧ್ಯ? ಇದು ಸಂಗೀತದ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ಅಣ್ಣವ್ರಿಗೆ. ಇದು ಸಂಗೀತ ಅವರ ರಕ್ತದಲ್ಲೇ ಬಂದಿದೆ ಎನ್ನುವುದಕ್ಕೆ ನನಗದೊಂದು ಬಹಳ ಕಾಡೋಗ. ನಂಗೆ ಇದು ಗೊತ್ತಿರಲಿಲ್ಲ, ಗೊತ್ತಿರಲಿಲ್ಲ. ಇದನ್ನ ಅವರು ಹನುಮಂಚಾರ್ಯ ಬರೆದಿಟ್ಟಿದ್ದಾರೆ, ಪುಣ್ಯ ಗಂಟೆನ ದಾಖಲಿಸಿಟ್ರೆ ಅದು ನಮಗೆ ಗೊತ್ತಾಗುತ್ತೆ. ಇದು ಅಣ್ಣವ್ರಿಗೆ, ನಾನು ಅದನ್ನು ಹಂಸಲೇಖ ಅವ್ರದ್ದು ಇನ್ಸಿಡೆನ್ಸ್ ಹೇಳಿದ್ದೀನಿ. ಹಾರ್ಮೋನಿಯಂ ತುಂಬ ಚೆನ್ನಾಗಿ ನುಡಿಸೋರು. ಮತ್ತು ಅವ್ರಿಗೆ ನಮ್ಮ ಕರ್ನಾಟಕೀಯ ಶಿವರಂಜನಿ ಮೋಹನ ಬಹಳ ಇಷ್ಟವಾದ ರಾಗ. ಹಿಂದೂಸ್ತಾನಿಯಲ್ಲಿ ಕಾಫಿ ಮತ್ತು ಪೀಲ್ ಬಹಳ ಇಷ್ಟವಾದ ರಾಗ. ಕಾಫಿ ಮತ್ತು ಅದು ಒಂಥರ ಅವ್ರು ಹೇಳೋರು, ಅಕ್ಷರನಿಷ್ಠೆ ಸ್ವರನಿಷ್ಠೆ ಅಂತ. ಅಣ್ಣವ್ರಿಗೆ ಸ್ವರನಿಷ್ಠೆಯನ್ನು ಬದಲಾಯಿಸ್ಬಾರ್ದಪ್ಪ. ಅಂದರೆ ನಿಮ್ಗೊಂದು ಸ್ವರ ಇಂಥ ಕಡೆ ಬರಬೇಕು ಅಂದ್ರೆ ಅದನ್ನ ಕಿತ್ತಿನ್ನೆಲ್ಲ ಇಡೋದು, ಈ ಥರದ್ದೆಲ್ಲ ಆಟಗಳು ಆಡಬಾರ್ದಪ್ಪ ಅಂತ ಒಂದು ರಾಗನಿಷ್ಠೆ, ಈ ಥರದ್ದನ್ನು ಅಣ್ಣವರು ಬಹಳ ನಂಬೋರು. ನಾನೊಂದ್ಸಲ ಪ್ರಶ್ನೆ ಕೇಳಿದ್ದೆ ಅಣ್ಣವ್ರನ್ನ, ನಾನು ಬಹುಶಃ ಅದನ್ನ ಹೇಳಿದ್ಮೇಲೆ ನಂಗೆ ನೆನಪಾಗ್ತಾ ಇಲ್ಲ. ಅದು ಇಷ್ಟು ಒಳ್ಳೆ ಗಾಯಕರು ನೀವು ಯಾಕೆ ಅಷ್ಟೊಂದು ವರ್ಷ ಹಾಡಲಿಲ್ಲ ಅಂತ. ಬರೋಬ್ಬರಿ ಹತ್ತತ್ರ 20 ವರ್ಷ ಹಾಡಿಲ್ಲ. ಎಷ್ಟು ಅದ್ಭುತವಾದ ಸಿನಿಮಾಗಳು ಬಂದಿದೆ ಈ ಪೀರಿಯಡ್ನಲ್ಲಿ, ಅದೆಲ್ಲ ಕಳ್ಕೊಂಬಿಟ್ವಲ್ಲ ನಾವು. ನೀವು ಅಣ್ಣವರ ಕೇಳುವಂತಹದ್ದು ನಂಗೆ ಬಹಳ ಯಾವಾಗಲೂ ಅನ್ಸೋದು, ಭಕ್ತ ಕುಂಬಾರದ ಹಾಡುಗಳು ಅಣ್ಣಾರ ಹಾಡಬೇಕಾಗಿತ್ತು. ಅದು ಯಾಕಂದರೆ ಅಣ್ಣವ್ರು ಒಂದು ಮಾತು ಹೇಳೋರು, ನೋಡಪ್ಪ ನಾನು ಸಿನಿಮಾಗೆ ಬಂದಾಗ ಇದ್ದವ್ರು ಯಾರು, ಶಿವಾಜಿ ಗಣೇಶನ್ನು, MGR, ಪ್ರೇಮ್ ನಜೀರು, NTR ಯಾರು ಹಾಡ್ತಿರ್ಲಿಲ್ಲ. ಹಂಗಾಗಿ ನಾನು ಹಾಡ್ಬೋದು ಅಂತ ಯಾರು ಯೋಚನೆ ಮಾಡಲಿಲ್ಲ, ಕರೆಕ್ಟ್, ಯಾರು ಕೇಳಲಿಲ್ಲ. ನಮಗೆ ಒಪ್ಪತ್ತಿನ ಊಟಕ್ಕೆ ಸಿನಿಮಾ ಸಿಕ್ಕರೆ ಸಾಕಾಗಿತ್ತು. ನಾನು ಹಾಡ್ತೀನಿ ಅಂದ್ರೆ ಎಲ್ಲಿ ಬೇಡ ಅನ್ಬಿಡ್ತಾರೋ ಅಂತ ಹೇಳಿ ನಾನು ಕೇಳಕ್ ಹೋಗ್ಲಿಲ್ಲ. ನೋಡಿ, ಅಂದ್ರೆ ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ. ಹಾಡ್ತೀನಿ ಅಂತ, ನಾನು ಹಾಡ್ತೀನಿ ಅಂತ ಕೇಳಿದ್ರೆ ಇವನು ಹಾಡ್ತಾನಂತ, ಬೇಡಪ್ಪ ಇವನು ಅಂತ ಅಂದ್ಬಿಟ್ರೆ ಎಲ್ಲಾದ್ರೂ ನಮಗ್ ಸಿನಿಮಾಗಳು ಸಿಕ್ಕೋದು ಬಹಳ ಮುಖ್ಯ ಆಗಿತ್ತಪ್ಪ. ಹಂಗಾಗಿ ಒಪ್ಕೊಂಡೆ, ಕೇಳಲಿಲ್ಲ. ಆಮೇಲೆ PB ಶ್ರೀನಿವಾಸ್ ಬಂದ್ರು, ಸೊಗಸಾಗಿ ಹಾಡೋರು. ಅವ್ರು ಹಾಡುವಾಗ ನಾನು ಯಾಕೆ ಕೇಳಲಿಲ್ಲ. ನಾನು ಹೇಳಿದ್ದೀನಿ ಹಿಂದೆ, ನಾನು ಕೇಳಿದ್ದೆ ಭಕ್ತ ಕುಂಬಾರದ ಹಾಡುಗಳನ್ನು ನೀವು ನಿಮ್ಮ ಬಾಯಲ್ಲಿ ಕೇಳಕ್ಕೆ ನಮಗೆ ಬಹಳ ಇಷ್ಟ ಇತ್ತು ಅಂತ. ಇಲ್ಲಪ್ಪ, ಅವ್ನು PB ಶ್ರೀನಿವಾಸ್ ಅದ್ಭುತವಾಗಿ ಹಾಡಿದ್ದಾನೆ, ಅಷ್ಟು ಚೆನ್ನಾಗಿ ನಾನು ಹಾಡ್ತಿರ್ಲಿಲ್ಲ. ಬಹಳ ದೊಡ್ಡ, ಬಹುಶಃ ಆ ಮಾತು ನಿಜ ಅಲ್ಲ ಅಂತ ನಾನು ಈಗಲೂ ದೃಢವಾಗಿ ನಂಬ್ತೀನಿ. ಯಾಕಂದ್ರೆ ಚೆನ್ನಾಗಿ ಹೇಳ್ತಿದ್ರು ಅಣ್ಣ. ಭಕ್ತ ಕುಂಬಾರದ ಹಾಡುಗಳೆಲ್ಲ ಬಹಳ ಅದ್ಭುತವಾಗಿ ಹಾಡೋರು. ಅದು ಹಾಡಲಿಲ್ಲ ಅವರು, ಬಟ್ ಈ ಗೌರವ ಆಯ್ತು ಅವ್ರಿಗೆ. PB ಶ್ರೀನಿವಾಸ್ ಅವರು ಹಾಡ್ತಾ ಇದ್ದಾರೆ, ನಾನು ಹಾಡಲ್ಲ ಅಂತ. GK ವೆಂಕಟೇಶ್ ಈ ಪುಸ್ತಕದಲ್ಲಿ ಅದು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಯಾರೇ ಕೂಗಾಡಲಿ ಹಾಡನ್ನು ಹೇಳಿಸುವಾಗ ಅದರ ಸಾಹಿತ್ಯ ನೋಡ್ಬಿಟ್ಟು ಅಣ್ಣವ್ರಿಗೆ 2 ಸಲ ನಾನು ಹಾಡಲ್ಲ, ಇದನ್ನು ತಪ್ಪು ಸಂದೇಶ ಹೋಗುತ್ತೆ, ಯಾರನ್ನೋ ಕುರಿತು ಬರೆದಿದ್ದೀನಿ ನಾನು, ಅರ್ಥ ಬರೋ ಹಾಗಿದೆ ಈ ಹಾಡು ಅಂತಂದಾಗ ಉದಯಶಂಕರ್ ಇಲ್ಲ, ಅವನು ಊರು ಗೌಡ, ಅವನು ಬಹಳ ದರ್ಪಿಷ್ಟ ಆಗಿರ್ತಾನೆ, ಅವನನ್ನು ಉದ್ದೇಶಿಸಿಯೇ ಇರುವ ಹಾಡಿದು, ಇದರಲ್ಲಿ ಇನ್ಯಾವ ಅರ್ಥವೂ ಇಲ್ಲ ಅಂತ ಕನ್ವಿನ್ಸ್ ಮಾಡಿದ್ಮೇಲೆ ಇದನ್ನ ಅಣ್ಣವ್ರು ಹಾಡಿದ್ರು. ಅಲ್ಲ, ಆ ಸಾಂಗ್ ಲೈನ್ ಇವಾಗ್ಲೂ ಕೂಡ ಇದ್ ಮಾಡ್ತಾರೆ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ನಿಜವಾಗ್ಲೂ ಈಗಿನ ಪ್ರಸ್ತುತ ಪರಿಸ್ಥಿತಿಗೂ ಕೂಡ ಆಪ್ಟ್ ಲೈನ್ಸ್ ಅದು. ಈ ತರದ ಹಾಡುಗಳು ಮಾಡೋರು. ನಾವು ಕೆಲವು ಸಂಗೀತ ನಿರ್ದೇಶಕರ ಜೊತೆಗೆ ಅಣ್ಣವರ ಒಡನಾಟನ ಹೇಳ್ತೀನಿ. ಬಹಳ ಜನ ಕೇಳುವಂತ ಪ್ರಶ್ನೆ ಇದೆ, ಅದರಲ್ಲಿ ಅವರಿಗೆ ಫೇವರಿಟ್ ಮ್ಯೂಸಿಕ್ ಡೈರೆಕ್ಟರ್ ಆತರ ಯಾರಾದ್ರು ಇದ್ರ? ಹೌದೌದು, ಇದು GK ವೆಂಕಟೇಶ್, ಅನುಮಾನವೇ ಇಲ್ಲ, GK ವೆಂಕಟೇಶ್ ಅದು. ಅಂದ್ರೆ ಮೊದಲ ಅವಕಾಶ ಕೊಟ್ಟಿದ್ದವರು ಅನ್ನೋ ಕಾರಣ ಅಲ್ಲ, ಮತ್ತೆ ಅಣ್ಣವ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಅವರು, GK ವೆಂಕಟೇಶ್. ಮತ್ತೆ PB ಶ್ರೀನಿವಾಸ್ ಬಗ್ಗೆನೂ ಹೇಳ್ತಿದ್ರಲ್ವಾ, ನಾವು ಶರೀರ ನಂದು ಶರೀರ ಅಂತ ಹೇಳ್ತಾ ಇದ್ರು. ಬಹಳ ಜನ ಒಂದು ಪ್ರಶ್ನೆ ಕೇಳ್ತಾರೆ, ಈ ಪ್ರಶ್ನೆಗೆ ನಾನು ಉತ್ತರದಿಂದ ಶುರು ಮಾಡ್ತೀನಿ ನನ್ನ ಪಯಣವನ್ನು. ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶನದಲ್ಲಿ ಅಣ್ಣವರು ಯಾಕೆ ಹಾಡಿಲ್ಲ ಅಂತ.
ಹಾಡಿಲ್ಲ, ಹೌದು. ಹ್ಮ್ ಆದರೆ ಅಣ್ಣವ್ರ ಸಿನಿಮಾಕ್ಕೆ ವಿಜಯ್ ಭಾಸ್ಕರ್ ಸಂಗೀತ ಕೊಟ್ಟಿದೆ. ಓಕೆ. ಯಾಕೆ ಹಾಡಿಲ್ಲ ಅನ್ನೋದಕ್ಕೆ ಒಂದು ಬಹಳ ಸ್ಪಷ್ಟವಾದ ಕಾರಣ ಏನು ಅಂತಂದರೆ, ಅಣ್ಣವ್ರದ್ದೊಂದು ಟೀಮ್ ಫಾರಮ್ ಆಗಿತ್ತು. ಸೊ ಬೇರೆ ಒಂದೊಂದು ಟೀಮ್ ಫಾರಮ್ ಆಗಿತ್ತು. ವಿಜಯ್ ಭಾಸ್ಕರ್ ಅಲ್ಲಿ ಪುಟ್ಟಣ್ಣ ಕಣಗಲ್ಲಿಗೆ ಮ್ಯೂಸಿಕ್ ಕೊಡ್ತಾ ಇದ್ರು. ಸಹಜವಾಗಿ ಅಣ್ಣವ್ರ ಸಿನಿಮಾಗಳಿಗೆ ಕೊಟ್ಟಿಲ್ಲ ಅಷ್ಟೇ. ಇದಕ್ಕೆ ಬೇರೆ ಇನ್ನೇನು ಕಾರಣ ಇಲ್ಲ. ವಿಜಯ್ ಭಾಸ್ಕರ್ ಒಂದು ಲೇಖನ ಇದೆ, ಅದರಲ್ಲಿ ಅವರೊಂದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಭಾಳ ಜನ ಅವ್ರಿಗೂ ಕೇಳಿರ್ತಾರೆ ಈ ಪ್ರಶ್ನೆ, ಅದಕ್ಕೆ ಅವರೊಂದು ಬರೆದಿರೋದು. ಭಾಳ ಜನಕ್ಕೆ ಗೊತ್ತಿಲ್ಲ, ರಾಜ್ಕುಮಾರ್ 50ನೇ ಸಿನಿಮಾ, 100ನೇ ಸಿನಿಮಾ, 125ನೇ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನಾನೇ. ಮೈಲ್ ಸ್ಟೋನ್ ಮೂವಿಗಳಿಗೆ. 50ನೇ ಸಿನಿಮಾ ಸಂತ ತುಕಾರಾಮ್, 100ನೇ ಸಿನಿಮಾ ಭಾಗ್ಯದ ಬಾಗಿಲು, 125ನೇ ಸಿನಿಮಾ ಬಾಳ ಬೆಳಗಿತ್ತು. ಈ 3 ಸಿನಿಮಾಕ್ಕೂ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಭಾಸ್ಕರ್. ಅಣ್ಣವ್ರು ಹಾಡಿಲ್ಲ ಅಷ್ಟೇ. ಅದರಿಂದ ಅವ್ರಿಗೆ ಆ ಥರದ ಸಮಸ್ಯೆ ಏನೂ ಇಲ್ಲ. ವಿಜಯ್ ಭಾಸ್ಕರ್ ಮತ್ತು ಅಣ್ಣವ್ರ ನಡುವೆ ಬಹಳ ಸ್ನೇಹ ಇತ್ತು. ವಿಜಯ್ ಭಾಸ್ಕರ್ ಮಗಳ ಮದುವೆಗೆ ಅಣ್ಣವ್ರ ಮನೆಗೆ ಹೋಗಿ ಕರೀತಾರೆ ವಿಜಯ್ ಭಾಸ್ಕರ್. ಅಣ್ಣವ್ರು ಬರ್ತಾರೆ ಮದುವೆಗೆ. ಬಹಳ ಟೈಟ್ ಶೆಡ್ಯೂಲು. ಅವ್ರು ಅದಕ್ಕೆ ಹೇಳ್ತಾರೆ, ನಾನು ಮದುವೆಗೆ ಬರೋಕ್ಕಾಗಲ್ಲ, ನಿಮ್ಮ ರಿಸೆಪ್ಷನ್ಗೆ ಬರ್ತೀನಿ ನಾನು. ರಿಸೆಪ್ಷನಿಗೆ ಬನ್ನಿ ಅಂತ ಅಂದಾಗ ವಿಜಯ್ ಭಾಸ್ಕರ್ ಹೆಂಡತಿ ಕೇಳ್ತಾರೆ, ಏನಾದ್ರು ಬಂದಿದ್ರಿ ನೀವು, ಒಂದು ಹಾಡು ಹೇಳ್ಬಿಡಿ. ಈ ಘಟನೆ ನಡೆದು ವಿಜಯ್ ಭಾಸ್ಕರ್ ರೆಕಾರ್ಡ್ ಮಾಡಿರೋದು. ಅಣ್ಣವರು ಸೀದಾ ವಾದ್ಯಗೋಷ್ಠಿಯಲ್ಲಿ ನಡೀತಾ ಇರುತ್ತೆ. ಎಸ್ ಜಾನಕಿ, ಪಿ ಸುಶೀಲ್ ಎಲ್ಲ ಹಾಡ್ತಾ ಇರ್ತಾರೆ. ಅಣ್ಣವ್ರು ಹೋಗಿ ಮೈಕ್ ತಗೊಳ್ತಾರೆ, ಆರ್ಕೆಸ್ಟ್ರಾ ವಾದ್ಯಗೋಷ್ಠಿ ಅವ್ರನ್ನೆಲ್ಲ ಹೇಳ್ತಾರೆ. ಮದುವೆ ಈ ಬಂದ ಹಾಡನ್ನು ಹಾಡ್ತಾರೆ ಅಣ್ಣವ್ರು. ವಿಜಯ್ ಭಾಸ್ಕರ್ ಮಗಳ ಮದುವೆಯಲ್ಲಿ. ಮದುವೆ ಈ ಬಂದ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನ ಮಾಡಿದಂತ ಹಾಡದು. ಐಕಾನಿಕ್ ಸಾಂಗ್. ಸೊ ಅಂದ್ರೆ ಅಣ್ಣವರು ಮತ್ತು ವಿಜಯ್ ಭಾಸ್ಕರ್ ನಡುವೆ ಇದ್ದು ಸಂಬಂಧ ಈ ಥರದ್ದು. ಅದರಿಂದ ಬಹಳ ಜನ ಏನೇನೋ ತಪ್ಪು ಕಲ್ಪನೆಗಳನ್ನು ತೇಲಿ ಬಿಟ್ಟಿದಾರಲ್ಲ, ಕ್ಲಾರಿಫೈ ಮಾಡೋದಕ್ಕೆ. ಅಂದ್ರೆ ಅಣ್ಣವ್ರಿಗೆ ಹಂಗೆ ಯಾರ ಬಗ್ಗೆ ಇಂಥವ್ರು ನಾನು ಸೇರಿಸಬಾರ್ದು, ಇಂಥವ್ರ ವಿರೋಧ, ಈ ಥರದ ಸಮಸ್ಯೆಗಳಿರಲಿಲ್ಲ. ಆಮೇಲೆ ವಿಜಯ್ ಭಾಸ್ಕರ್ ಅದರ ಆ ಲೇಖನ ಶುರುವಾಗೋ ಮೊದಲನೇ ಸಾಲೆ ವಿಜಯ್ ಭಾಸ್ಕರ್ ಬರೆಯೋದು, ನಾನು ರಾಜ್ಕುಮಾರ್ ಚಿತ್ರರಂಗಕ್ಕೆ ಒಟ್ಟಿಗೆ ಬಂದವರು, ಒಟ್ಟಿಗೆ ಬೆಳೆದವರು ಅಂತೇಳಿ. ತುಂಬಾ ಚೆನ್ನಾಗಿದೆ ಸಾಲದು. ಒಟ್ಟಿಗೆ ಬಂದವರು, ಹೆಚ್ಚು ಕಮ್ಮಿ ಒಟ್ಟಿಗೆ ಎಂಟ್ರಿ. ವಿಜಯ್ ಭಾಸ್ಕರ್ ರಾಜ್ಕುಮಾರ್ದು ಹೆಚ್ಚು ಕಮ್ಮಿ 52ನೇ ಒಟ್ಟಿಗೆನೆ ಬಂದವರು ಅವರು. ಮತ್ತು 50 ವರ್ಷಗಳ ಕಷ್ಟ ಸುಖನ ಒಟ್ಟಿಗೆ ನೋಡ್ಕೊಂಡು ಬಂದವರು. ಆದ್ರಿಂದ ನಿಮ್ಗೆ ಅವ್ರ ನಡುವೆ ಏನೋ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳೋದು ಬಹಳ ತಪ್ಪು ಅಂತ ತುಂಬಾ ಜನ ಕ್ರಿಯೇಟ್ ಮಾಡೋದಕ್ಕೆ ಕಾಣ್ತಾ ಇರ್ತಾರೆ. ಆಮೇಲೆ ತುಂಬಾ ಒಳ್ಳೆಯ ಮ್ಯೂಸಿಕ್ ಇದ್ದಾಗ, ಮಲೆ ಮಾರುತ್ತಾ ಇದ್ದಾಗ ವಿಜಯ್ ಭಾಸ್ಕರ್ನ ಅಣ್ಣವ್ರು ಕರೆದು ತುಂಬಾ ಚೆನ್ನಾಗಿ ಸಂಗೀತ ಕೊಟ್ಟಿದ್ದೀರಿ ಅಂತ ಹೇಳಿ, ಆಮೇಲೆ ಗಿಟಾರು, ವೈಲಿನ್ನು ಇದ್ರೆ ನಮ್ಮ ವಿಜಯ್ ಭಾಸ್ಕರ್ ಮಾಡ್ದಂಗೆ ಇನ್ಯಾರೂ ಮಾಡಲ್ಲ ಅಂತ ಬಹಳ ಪ್ರೀತಿಯಿಂದ ಹೇಳಿದೆ. ನಾನು ಬಹಳ ಚೆನ್ನಾಗಿ ನೆನಪಿದೆ. ಅಣ್ಣವರು ಯಾವುದೋ ಒಂದು ಹೀಗೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳ ವಿಷಯ ಬಂದಾಗ, ನೋಡಪ್ಪ ಗಿಟಾರ್ ಅಂದರೆ ನಮ್ಮ ವಿಜಯ್ ಭಾಸ್ಕರ್ ಒಂದು ಹಾಡು ಮಾಡಿದ್ದಾರೆ, ಹಾರುತ್ತ ದೂರ ದೂರ ಅಂತ, ರಾಣಿ ಹುನ್ನಮ್ಮದಲ್ಲಿ. ಎಷ್ಟು ಚೆನ್ನಾಗಿ ಅದನ್ನು ಗಿಟಾರಲ್ಲಿ ಪ್ಲೇ ಮಾಡಿದ್ದಾರೆ ಅನ್ನೋಕ್ಕೆ ಈ ಗೌರವ ಆಯಿತು ಸಂಗೀತಗಾರರ ಬಗ್ಗೆ, ಸಂಗೀತ ನಿರ್ದೇಶಕರ ಬಗ್ಗೆ. ಹಾಗಾಗಿ ನನಗೆ ಈ ಥರದ ತಪ್ಪು ಕಲ್ಪನೆಗಳನ್ನು ಬಿಡುವುದು ಇದು ತಪ್ಪು ಅಂತೇಳಿ ನಾನು ಅವರ ಮ್ಯೂಸಿಕ್ ಜರ್ನಿಯನ್ನು ಅನಲೈಸ್ ಮಾಡುವಾಗ 3 ಭಾಗವನ್ನು ನಾನು ಮಾಡ್ಕೊಳ್ತೀನಿ. ಮೊದಲನೇ ಭಾಗ ಏನು ಅಂತಂದರೆ, ಅಣ್ಣವರ ಹಾಡಿಗೆ, ಅಣ್ಣವರ ಅಭಿನಯಕ್ಕೆ ಬೇರೆ ಗಾಯಕರು ಹಾಡಿದ್ದು. ಘಂಟ್ಸಾಲ ಇರ್ಬೋದು, ಶಿರ್ಕಾಳಿ ಗೋವಿಂದರಾಜು ಇರ್ಬೋದು, ಆ ಥರದ ಗಾಯಕರು ಹಾಡಿದ್ದು. ಇಲ್ಲಿ ಏನಾಗತ್ತೆ ಅಂತಂದರೆ, ಅವರೆಲ್ಲ ಎತ್ತರದ ಸ್ತರದ ಗಾಯಕರು, ಮೇಲು ಸ್ತರದಲ್ಲಿ ಹಾಡ್ತಕ್ಕಂಥ ಗಾಯಕರು. ಅಣ್ಣವ್ರ ಅಭಿನಯ ಹಂಗಲ್ಲ. ನಿಮ್ಗೆ NTRಗೂ ಅಣ್ಣವ್ರಿಗೂ ಇರುವ ವ್ಯತ್ಯಾಸ ಅದೇ. NTR ತಾರಸ್ತಾಯಿ ಅಭಿನಯ ಅಣ್ಣವ್ರದ್ದಲ್ಲ. ಈ ಅಭಿನಯ ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಆದ್ರೆ ಘಂಟ್ಸಾಲ NTR ಗಾಯಕರು, NTRಗೆ ಹಾಡು ಹೇಳ್ತಾ ಇದ್ರು. ನಿಮಗೆ ಆ ಕಾಲದ ರಾಜ್ಕುಮಾರ್, ನನ್ನ ಸುಮ್ಮನೆ ಅಧ್ಯಯನ ದೃಷ್ಟಿಯಿಂದ ನೋಡೋದು, NTRಗೆ ಆಡುತ್ತಿದ್ದ ಗಂಡಸಾಲನ ತಾರಸ್ತಾಯಿಗೆ ತಮ್ಮ ಅಭಿನಯವನ್ನ ಅಣ್ಣವರು ಹೊಂದಿಸ್ಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಸಾಧನೆ. ಒಬ್ಬ ಕಲಾವಿದನಾಗಿ ನಿಮ್ಮದಲ್ಲದ ಅಭಿನಯ ಕ್ರಮವನ್ನ ನಿಮ್ಮದು ಆಗಿಸ್ಕೊಳ್ಳೋದಿದೆಯಲ್ಲ. ಬೇಡ್ರ ಕಣ್ಣಪ್ಪದಲ್ಲಿ ನೋಡಿದ್ರೆ ಅದು ಯಾವುದೋ ಅಣ್ಣವರ ಮಾದರಿ ಹಾಡುಗಳೇ ಅಲ್ಲ ಅದು. ಆದ್ರೆ ಅದೆಲ್ಲವಕ್ಕೂ ಅಣ್ಣವರು ಸಹಜವಾದ ಅಭಿನಯ ಕೊಟ್ಟಿದ್ರು. ಬಹಳ ಶ್ರೇಷ್ಠವಾದ ಕಲಾವಿದ ಆದ್ರೆ ಮಾತ್ರ ಹೀಗೆ ಆಡೋದಕ್ಕೆ ಸಾಧ್ಯ. ಎರಡನೇ ಘಟ್ಟ PB ಶ್ರೀನಿವಾಸ್ ಅಣ್ಣವರಿಗೆ ಹಾಡೋದಕ್ಕೆ ಸಾಧ್ಯ ಆಗಿದ್ದು.
ಪಿ ಬಿ ಶ್ರೀನಿವಾಸ್ ಕೂಡ ಮಂದ್ರ ಸ್ಥಾಯಿಗೆ ಹೋಗಲಾರದವರು, ತಾರಕಕ್ಕೆ ಏರಲಾರದವರು. ಪಿ ಬಿ ಶ್ರೀನಿವಾಸು ಟಾಪ್ ಪಿಚ್ಚಲ್ಲಿ ಹಾಡಿದ ಯಾವುದು ಇಲ್ಲ, ಅದು ಅಶ್ವತ್ಥರ ಪಿ ಬಿ ಶ್ರೀನಿವಾಸ್ ಹಾಡಕ್ ಸಾಧ್ಯ ಇಲ್ಲ. ಲೋ ಪಿಚ್. ಹೌದು ಹೌದು, ಒಂದು ಮಂದರದಲ್ಲಿ ಒಂದು ಸಮಸ್ಥಾಯಿಯಲ್ಲಿ ಪಿ ಬಿ ಶ್ರೀನಿವಾಸ್ ಹಾಡಬಲ್ಲ ಮಾಧುರಿ. ಅದು ಬಹಳ ಚೆನ್ನಾಗಿ ಹೇಳೋರು ಅದನ್ನ. ನಮ್ಗೆ ಯಾಕೆ ಆಮೇಲೆ ಪಿ ಬಿ ಶ್ರೀನಿವಾಸ್ ಅವಕಾಶ ಸಿಕ್ಲಿಲ್ಲ ಅಂತಂದಾಗ ಅಣ್ಣವ್ರದ್ದು ಮಾತಿದೆ. 24 ಕ್ಯಾರೆಟ್ ಚಿನ್ನಪ್ಪ ಅದು, 23 ಆದ್ರೂ ನಮ್ಗೆ ಒಪ್ಕೊಳಕ್ಕಾಗಲ್ಲ. 24 ಪಿ ವಿ ಶ್ರೀನಿವಾಸ್ ವಾಯ್ಸ್ ಕೇಳಿ ವಯಸ್ಸಾಗ್ತಾ ಆಗ್ತಾ ಒಂಚೂರು ಕಮ್ಮಿ ಆದ್ರೂ ನಾವು ಬೇರೆಯವರಾದ್ರೂ ಒಪ್ಕೊಂಡ್ಬಿಡ್ತಿದ್ವೇನೋ. ಅದು 24 ಕ್ಯಾರೆಟ್ ಚಿನ್ನಪ್ಪ ಅದು ನೋಡಿ. ಇದು ಆ ಪರಿಪೂರ್ಣ ಗಾಯನ ಇದೆಯಲ್ಲ, ಅದಕ್ಕೆ ಅಣ್ಣವ್ರ ಪರಿಪೂರ್ಣ ಅಭಿನಯ ಹೊಂದ್ತಾ ಇತ್ತು. ಹೀಗಾಗಿ ಇದು 2ನೇ ಘಟ್ಟ ಅಂತ ಕರಿತೀವಿ. 3ನೇ ಘಟ್ಟ ಅಂತಂದ್ರೆ ಇವರಿಗೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇವರಿಗೆ ಸಂಗೀತವನ್ನ ಕೊಡ್ತಾ ಬಂದಿದ್ದು. ಅದರಲ್ಲಿ ಬಹಳ ಮುಖ್ಯವಾದವರು ಜಿ ಕೆ ವೆಂಕಟೇಶ್. ಇದನ್ನು ಅಣ್ಣವರು ಬಹಳ ಕಡೆ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಬಹುಶಃ ಅಣ್ಣವರ ಅಂತರಂಗವನ್ನು ಅರಿತು ಸಂಗೀತ ಕೊಡ್ತಾ ಇದ್ದವರು ಜಿ ಕೆ ವೆಂಕಟೇಶ್. ಆಪರೇಷನ್ ಡೈಮಂಡ್ ರಾಕೆಟ್ಗೆ ಸಂಗೀತ ಕೊಟ್ಟವರು ಜಿ ಕೆ ವೆಂಕಟೇಶ್, ಭಕ್ತ ಕುಂಬಾರಕ್ಕೆ ಸಂಗೀತ ಕೊಟ್ಟವರು ಜಿ ಕೆ ವೆಂಕಟೇಶ್. ಅಂದರೆ ನಿಮ್ಗೆ ಭಕ್ತಿಯ ಪಾತ್ರಗಳಿಗೂ ಜಿ ಕೆ ವೆಂಕಟೇಶ್ ಬೇಕು, ಬಾಂಡ್ ಸಿನಿಮಾಗಳಿಗೂ ಜಿ ಕೆ ವೆಂಕಟೇಶ್ ಬೇಕು. ಇದು ಅಣ್ಣವ್ರಿಗೂ ಜಿ ಕೆ ವೆಂಕಟೇಶ್ಗೂ ಇದ್ದಂಥದ್ದು. ನಾನು ಬಹಳ ಅದ್ಭುತವಾದ ಸಿನಿಮಾ ಮಯೂರ, ತ್ರಿಮೂರ್ತಿ, ಸನಾದಿ ಅಪ್ಪಣ್ಣ, ಒಲವು ಗೆಲುವು, ಹುಲಿಯ ಹಾಲಿನ ಮೇವು, ಹಾವಿನ ಹೆಡೆ, 2 ನಕ್ಷತ್ರಗಳು, ಅದೇ ಕಣ್ಣು, ಈ ಥರದ ಸೀರೀಸು ಜಿ ಕೆ ವೆಂಕಟೇಶ್ ಜೊತೆಗೆ ಬಂದಿದ್ದು. ಅಣ್ಣವರು ಜಿ ಕೆ ವೆಂಕಟೇಶ್ಗೆ ಸಂಬಂಧಪಟ್ಟ ಕೆಲವು ಘಟನೆಗಳನ್ನ ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ದಾರಿ ತಪ್ಪಿದ ಮಗಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಅವರಿಗೆ 2 ನಕ್ಷತ್ರಗಳು ಬರುವ ಟೈಮ್ನಲ್ಲಿ ಅಣ್ಣವರಿಗೆ ಕೆಲವು ಗಜಲ್ಗಳನ್ನು ಅಳವಡಿಸ್ಕೋಬೇಕು ಅಂತ ಬಂದಿತ್ತು. ಅವರು ಅಷ್ಟೊತ್ತಿಗಾಗಲೇ ಕಣ್ಣೀರ ಧಾರೆ ಅಳವಡಿಸ್ಕೊಂಡಿದ್ರು. ಇದು ಅಷ್ಟೇನೆ, ಗೆಳತಿ ಬಾರದು ಇಂತಹ ಸಮಯ ಅಂತ ಒಂದು ಹಾಡಿದೆ 2 ನಕ್ಷತ್ರಗಳಲ್ಲಿ. ಅದು ಗಜಲ್ ಶೈಲಿಯ ಹಾಡದು. ಅದನ್ನು ಬಹಳ ಅದ್ಭುತವಾಗಿ ಜಿ ಕೆ ವೆಂಕಟೇಶ್ ಮಾಡಿದ್ದಾರೆ.